ಭಾಳ ಮುಖ್ಯವಾಗಿ ಈ ದಿನ ಇಡೀ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಯುಗಾದಿ ಹಬ್ಬ ಅಂದರೆ ನಮ್ಗೆ ಹೊಸ ವರ್ಷ, ಒಂದು ಹೊಸತನ, ಒಂದು ಚೈತ್ರ ಮಾಸದಲ್ಲಿ ಒಂದು ಪ್ರಕೃತಿಯ ಆಶೀರ್ವಾದದೊಂದಿಗೆ ಒಂದು ಹೊಸ ವರ್ಷದ ಈ ಸಂಭ್ರಮದಲ್ಲಿ ನಾಡಿನಲ್ಲಿ ಇವಾಗೇನು ಇಡೀ ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ದೇಶಕ್ಕಾಗಿ ಒಂದು ಒಳ್ಳೆಯದಾಗಬೇಕು, ಯುಗಾದಿ ಹಬ್ಬದ ಈ ಸಂಭ್ರಮದಲ್ಲಿ ದೇಶದ ಶ್ರೇಯಸ್ಸನ್ನು ಬಯಸಿ ಇವತ್ತು JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳೆಲ್ಲ ಇವತ್ತು ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಈ ಒಂದು ದಿಕ್ಕಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನರು ಒಂದಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಸ್ಪಷ್ಟ ಉದ್ದೇಶದಲ್ಲಿ ಇವತ್ತು ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಪಡೆದು ಇವತ್ತು ಒಗ್ಗಟ್ಟಿನ ಸಂದೇಶವನ್ನು ಕೊಟ್ಟಿದ್ದೀವಿ. ಈ ಒಗ್ಗಟ್ಟಿನ ಸಂದೇಶವನ್ನು ನೋಡಿದ ತಕ್ಷಣ ಎಲ್ಲ ಒಂದು ಕಡೆ ಪಾಪ ನಮ್ಮ ಪ್ರತಿಪಕ್ಷದವ್ರಿಗೆ ಎಲ್ಲೋ ಒಂದು ಕಡೆ ಆತಂಕ, ನಡ್ಕ ಹುಟ್ಟಿದೆ. ಅಪ್ರಸ್ತುತವಾಗಿರೋ ಕಾಂಗ್ರೆಸ್ ಪಕ್ಷ ಇವತ್ತೇನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಪ್ರಸ್ತುತ ಪ್ರತಿಪಕ್ಷದ ಸ್ಥಾನವನ್ನೇ ಪಡಿಲಿಕ್ಕೆ ಅವ್ರಿಗೆ ಆಗ್ತಿಲ್ಲ. ಹಾಗಾಗಿ ಅವ್ರಿಗೆ ಮತ ಹಾಕೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಈ ಸ್ಪಷ್ಟ ಸಂದೇಶವನ್ನು ನೋಡಿ ಎಲ್ಲೋ ಒಂದು ಕಡೆ ನಮ್ಮ ಪ್ರತಿಪಕ್ಷದ ವರಿಷ್ಠರುಗಳಿಗೆ ಇದು ಏನು ಕಾಂಗ್ರೆಸ್ JDS ಏನು ಮೈತ್ರಿ ಸರ್ಕಾರ, ಆ ಸರ್ಕಾರವನ್ನು ಯಾರು ಬೆಳೆಸಿದ್ರು ಅಂತ ಈಗಾಗಲೇ ಕುಮಾರಣ್ಣನವರು ಈ ಮುಂಚೆನೇ ಹೇಳಿದ್ದಾರೆ. ಕಾಂಗ್ರೆಸ್ನ ವರಿಷ್ಠರು ಜೊತೆಗಿದ್ದೇ ಕುತ್ತಿಗೆ ಕುಯ್ದರು ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಈಗಾಗಲೇ ಸಂದೇಶನ ಈ ಮುಂಚೆ ಈಗೇನು ಕೊಟ್ಟಿದ್ದಲ್ಲ, ಅವರೇನು ಅಧಿಕಾರ ಕಳ್ಕೊಂಡಂಥ ಸಂದರ್ಭದಲ್ಲೇ ಹೇಳಿದ್ರು. ಇದಕ್ಕೆ ಕಾರಣಕರ್ತರು ಯಾರು ಅಂತಲೂ ಅವತ್ತು ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಪಾಪ ಈಗ ಅವ್ರಿಗೆ ಬಿಸಿ ತಡ್ಕೊಳಕ್ಕಾಗ್ತಿಲ್ಲ, ಈ ಬೇಸಿಗೆ ಬಿಸಿನೂ ತಡ್ಕೊಳಕ್ಕಾಗ್ತಿಲ್ಲ, ರಾಜಕೀಯ ಬಿಸಿನೂ ತಡ್ಕೊಳಕ್ಕಾಗ್ತಿಲ್ಲ. ಸೋಲಿನ ಆತಂಕ, ಸೋಲ್ತಾ ಇದೀವಿ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದ ತಕ್ಷಣ ಕಾಂಗ್ರೆಸ್ ಅವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಪಾಪ ಇದಕ್ಕೆಲ್ಲ ನಾವೇನು ಇನ್ನೂ ಹೆಚ್ಚು ಉತ್ತರ ಕೊಡಬೇಕಿಲ್ಲ. ಈಗಾಗಲೇ ಕುಮಾರಸ್ವಾಮಿ ಅವರು ಮುಂಚೆನೇ ಹೇಳಿದ್ದಾರೆ, ಇವತ್ತೇನು JDS ಕಾಂಗ್ರೆಸ್ ಪಕ್ಷ ಅಧಿಕಾರ ಏನು ಮೈತ್ರಿ ಪಕ್ಷಗಳು ಸರ್ಕಾರ ಬಿಡಲಿಕ್ಕೆ ಯಾರು ಕಾರಣಕರ್ತರು ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಹಾಗಾಗಿ ನಾನೇನು ಉತ್ತರ ಕೊಡಬೇಕಿಲ್ಲ, ಉತ್ತರ ಆಲೆ ಕೊಟ್ಟಾಗಿದೆ. ಖಂಡಿತ ಈ ಶಕ್ತಿ ಮುಂದೆ ಸಾಗಿ 28 ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಹಾಗಾಗಿ ಭರವಸೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತೀವಿ. ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನೋಂಥದ್ದು ಸ್ಪಷ್ಟವಾಗಿ ಕನ್ನಡಿಗರ ನಿಲುವಾಗಿದೆ. DK ಶಿವಕುಮಾರ್ ಅವರು 4 ಕ್ಷೇತ್ರಗಳು ಸೋಲುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ನಿಮ್ಮ ಉಸ್ತುವಾರಿ ಇರುವಂಥ ಬೆಂಗಳೂರು ಗ್ರಾಮಾಂತರ ಕೂಡ ಸೋಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಪಾಪ ಭಾಳ ಕೃಷಿ ಮಾಡ್ಕೊಂಡು ಕೂತಿದ್ರು, ಏನು ಕೆಲಸ ಮಾಡಿದೆ, ಏನಾರು ಕೆಲಸ ಮಾಡಿದಾರಾ ಓಲಿ? ಈಗ ಸುರೇಶ್ ಅವರು ರಿಪೋರ್ಟ್ ಕಾರ್ಡ್ ಕೊಡಬೇಕು, ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೇಕಲ್ವಾ? ಆ ಭಾಗದಲ್ಲಿ ಏನೂ ಕೆಲಸವನ್ನು ಮಾಡದೆ ಕೇವಲ ಭಯದ ವಾತಾವರಣ ನಿರ್ಮಾಣ ಮಾಡಿಕೊಂಡು ನಾವು ಕೂತ್ಕೊಂಡ್ರೆ ಆಗಲ್ಲ. ಪ್ರೀತಿ ವಾತಾವರಣ ಬೇಕು. ಈ ಪ್ರೀತಿಯನ್ನು ಅರ್ಹ ವ್ಯಕ್ತಿ ಬೇಕು. ಬೆಂಗಳೂರು ಗ್ರಾಮಾಂತರ ಅಂದರೆ ಇಡೀ ದೇಶದಲ್ಲೇ ಒಂದು ಭರವಸೆದಾಯಕವಾಗಿ, ಬೆಂಗಳೂರು ಅಂದರೆ ಒಂದು ಭರವಸೆದಾಯಕವಾಗಿರೋದು, ಒಂದು ಪ್ರಗತಿ ಪರವಾಗಿರುವಂಥ ನಗರ. ಹಾಗಾಗಿ ಇಲ್ಲಿ ಭಾಳಷ್ಟು ಕನಸು ಹೊತ್ತಿರುವಂಥ ಒಂದು ಸಾಮಾನ್ಯ ಮನುಷ್ಯ ಭಾಳಷ್ಟು ಕನಸನ್ನು ಹೊತ್ತಿದ್ದಾನೆ. ಈ ಕನಸುಗಳು, ಅವನ ಅಭಿಲಾಷೆಗಳು, ಆಕಾಂಕ್ಷೆಗಳು ಈಡೇರಬೇಕು ಅಂದರೆ ಇವತ್ತು ಏಕೈಕ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಗೆದ್ದರು. ಇಲ್ಲೂ ಸಹ ಇವತ್ತು ಡಾಕ್ಟರ್ ಮಂಜುನಾಥ್ ಗೆಲ್ಲುವಂಥದ್ದು ಗೋಡೆ ಮೇಲೆ ಭಾಳ ಸ್ಪಷ್ಟವಾಗಿ ಬರೆದಿರೋವಂಥದ್ದು, ಗೆಲುವು ಡಾಕ್ಟರ್ ಮಂಜುನಾಥ್. ನೋಡಿ ಬೇಕಾದ್ರೆ ಗೆಲುವ 100ಕ್ಕೆ 100. ಶಿವಕುಮಾರ್ ಅವರು ಶತಗತ ಆಗಿರಲಿ, ಇನ್ನೊಬ್ಬರಾಗಿರಲಿ, ಸುರೇಶ್ ಆಗಲಿ, ಎಲ್ಲರೂ ಇವತ್ತು ಜನಕ್ಕೆ ಬೇಡವಾಗಿದ್ದಾರೆ. ಖಂಡಿತ ಇವತ್ತು ಮೋದಿಯವ್ರು ಬೇಕು. ಮೋದಿಯವ್ರ ಟೀಮ್ನಲ್ಲಿ ಡಾಕ್ಟರ್ ಮಂಜುನಾಥ್ ಇರಬೇಕು ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಜನ ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರ ಪ್ರಕಾರವಾಗಿ ಗ್ರಾಮಾಂತರದಲ್ಲಿ ಗೆಲುವು ನಮ್ಮದೇ. ಬೇಕಾದ್ರೆ ನೋಡಿ ಜೂನ್ 4ನೇ ತಾರೀಕು ಏನು ಫಲಿತಾಂಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.